ಸಿದ್ದು ಪದತ್ಯಾಗದ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡ್ತಾರಾ? ಹಾಗಾದ್ರೆ ಸಿಎಂ ಸಿದ್ದು ಪದತ್ಯಾಗದ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ತಾರಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಗುತ್ತಾ ಹಾಗಾದ್ರೆ ಮುಖ್ಯಮಂತ್ರಿ ಪಟ್ಟ? ಸಿದ್ದು ಡಿಕೆ ನಡುವೆ ಬೇರೊಬ್ಬರ ವರಸಲಿದ್ಯಾ ಅದೃಷ್ಟ? ಹಾಗಾದ್ರೆ ಪವರ್ ಫೈಟ್ ಬಗ್ಗೆ ಕೋಡಿಮಠದ ಸ್ವಾಮೀಜಿಯ ಭವಿಷ್ಯವೇನು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೋಡಿಶ್ರೀ ಸ್ಫೋಟಕ ಭವಿಷ್ಯ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತನ್ನ ಸ್ಥಾನವನ್ನ ಬಿಟ್ಕೊಡ್ತಾರಾ? ಸಿದ್ದರಾಮಯ್ಯಗೆ ಈಗ ಪಟ್ಟ ಕಳಚಿ ಹೋಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತಾ? ಹಾಗಾದ್ರೆ ತಾನಾಗೆ ಬಿಟ್ಕೊಡ್ತಾರಾ ಅಥವಾ ಬಿಟ್ಕೊಡುವಂತ ಸಂದರ್ಭವೇ ಸೃಷ್ಟಿಯಾಗುತ್ತಾ? ನಿಮ್ಮ ಶಿವವೇಗ ನ್ಯೂಸ್ ನಲ್ಲಿ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಪವರ್ ಫೈಟ್ ಬಗ್ಗೆ ಕೋಡಿಮಠದ ಸ್ವಾಮೀಜಿ ನುಡಿದಿರುವಂತಹ ಭವಿಷ್ಯವೇನಾದ್ರೂ ಏನು? ಹಾಗಾದ್ರೆ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಏರ್ತಾನೆ ಇದೆ. ಒಂದು ಕಡೆ ಸಿಎಂ ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಒಂದ್ ಕಡೆ ಡಿಕೆಶಿ ಕೂಡ ನಾನು ಆಗ್ಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾದ್ರೆ ಯಾರಿಗೆ ಒಲಿಯದಿದೆ ಸಿಎಂ ಪಟ್ಟ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಈಗ ಕೋಡಿಶ್ರೀ ಕೂಡ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಆ ಭವಿಷ್ಯವೇನು? ಹಾಗಾದ್ರೆ ಪವರ್ ಫೈಟ್ ಬಗ್ಗೆ ಕೋಡಿಮಠದ ಸ್ವಾಮೀಜಿ ನುಡಿದಿರುವಂತಹ ಭವಿಷ್ಯವಾದ್ರೂ ಏನು? ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೋಡಿಶ್ರೀ ಸ್ಫೋಟಕ ಭವಿಷ್ಯ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ತಾನಾಗಿ ತನ್ನ ಸ್ಥಾನವನ್ನ ಬಿಟ್ಟುಕೊಡ್ತಾರಾ? ಸಂಕ್ರಾಂತಿ ಆಗಬೇಕು ಅಂದ್ರೆ ಸಂಕ್ರಾಂತಿ ಕಳಬೇಕು. ಅರಸನ ಭಂಡಾರ ಬಜೆಟ್ ಮುಗಿಯಬೇಕು. ಭಂಡಾರದ ಲೆಕ್ಕ ಮುಗಿದ ಮೇಲೆ ಸಿದ್ದು ಮನಸ್ಸು ಮಾಡಬೇಕು. ಅವರಾಗಿ ಬಿಟ್ಟರೆ ಸಾಧ್ಯವಿದೆ, ಇಲ್ಲವಾದ್ರೆ ಕಷ್ಟವಿದೆ. ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟವಿದೆ. ಸಿದ್ದು ಅವರಾಗಿ ಪಟ್ಟ ಬಿಟ್ಟರೆ ಮಾತ್ರ ಬೇರೊಬ್ಬರಿಗೆ ಅಧಿಕಾರ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಟ್ರೆ ಮಾತ್ರ ಡಿಕೆಶಿಗೆ ಪಟ್ಟ ಸಿಗುತ್ತೆ, ಇಲ್ಲವಾದ್ರೆ ಕಷ್ಟವಾಗುತ್ತೆ ಅಂತ ಹೇಳಿ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಅವರು ತಾನಾಗಿ ಬಿಟ್ಕೊಟ್ರೆ ಮಾತ್ರ ಡಿಸಿಎಂಗೆ ಸಿಎಂ ಪಟ್ಟ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಪಟ್ಟ ಸಿಗೋದು ಕಷ್ಟವಾಗಿದೆ. ಸಂಕ್ರಾಂತಿ ಆಗ್ಬೇಕು ಅಂತ ಹೇಳಿದ್ರೆ ಸಂಕ್ರಾಂತಿ ಕಳಿಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಕಡೆ ಬೇರೆ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ರು, ಒಂದು ಕಡೆ ಅವರ ಪಕ್ಷದವರು ಕೂಡ ಹೇಳ್ತಾ ಇದ್ರು. ಇಡೀ ದೇಶದ ನೋಡೋದಾದ್ರೆ ಇಡೀ ದೇಶದ್ದೇ ನೋಡೋದಾದ್ರೆ ಸಂಗಮೇಶ್ವರನಲ್ಲಿ ವನಹಿ ಆದರೆ ಒಳಹಡ್ಡ ಬಂದಿದೆ ಹಿಂದೆ ಹೇಳಿದ್ದೆ ನಾನು. ಹಾಲು ಮತ್ತು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳ್ಳೋದು ಕಷ್ಟ ಅಂತ. ಅವರಾಗಿ ಬಿಟ್ರೆ ಅವಕಾಶ ಇದೆ, ಇಲ್ಲದೆ ಹೋದ್ರು ಕಷ್ಟ. ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಇದೆಲ್ಲ ಆಗ್ಬೇಕು. ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ, ಇಲ್ಲಿಯವರು ಕಷ್ಟ ಇದೆ. ಇದನ್ನು ಮೊನ್ನೆ ಹೇಳಿದ್ದಲ್ಲ, ಸಂಕ್ರಾಂತಿ ಕಳಿಬೇಕು, ಆಮೇಲೆ ಅರಸನ ಭಂಡಾರ ಬಡ್ಜೆಟ್ ಕಳಿಬೇಕು. ಅವರಾಗೆ ಬಿಟ್ಟರೆ ಅವಕಾಶ ಇದೆ. ಸಂಗಮೇಶ್ವರನಲ್ಲಿ ವನಹಿ ಆದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲ ಅಂತಾಗಿದೆ. ಈಗ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಏನಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಅಂತ? ಖಂಡಿತ ನಿರೀಕ್ಷಾ ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡ್ತಾ ಇರುವಂತದ್ದು ಕುರ್ಚಿ ಕಿತ್ತಾಟ ಸಂಬಂಧಪಟ್ಟಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕೋಡಿಮಠದ ಸ್ವಾಮೀಜಿಗಳು ಏನಿದ್ದಾರೆ, ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಒಂದು ಸ್ಫೋಟಕ ಭವಿಷ್ಯವನ್ನ ಸಹ ಇಲ್ಲಿ ನುಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ರಾಜ್ಯದಲ್ಲಿ ಹಾಲುಮತ ಸಮಾಜದಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದು ಸಾಕಷ್ಟು ರೀತಿಯಲ್ಲಿ ಕಷ್ಟ ಆಗುತ್ತೆ. ಅವರಾಗಿ ಇಲ್ಲಿ ಅಧಿಕಾರವನ್ನು ಬಿಟ್ಟುಕೊಟ್ರೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ಹೇಳಿರುವಂತದ್ದು. ಇದರ ಮುಖಾಂತರ ಇಲ್ಲಿ ಪರೋಕ್ಷವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿ ತನಕ ಸಿಎಂ ಸ್ಥಾನವನ್ನ ಬಿಟ್ಟುಕೊಡೋದಿಲ್ಲ ಅಲ್ಲಿ ತನಕ ಡಿಕೆ ಸಿಗಲ್ಲ ಅಂತೇಳಿ ಇಲ್ಲಿ ಪ್ರಶಾಂತ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ನಿರೀಕ್ಷಾ ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕೋಡಿಮಠದ ಸಂಸ್ಥಾನ ಮಠದ ಸ್ವಾಮೀಜಿ ಏನಿದ್ದಾರೆ ಒಂದು ಭವಿಷ್ಯವನ್ನು ಸಹ ಇಲ್ಲಿ ಸ್ಫೋಟಕವಾಗಿ ನುಡಿದಿರುವಂತದ್ದು. ಹಾಲು ಮತದ ಸಮಾಜದಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದು ಯಾರಿಗೂ ಸಹ ಎಲ್ಲರಿಗೂ ಸಹ ಕಷ್ಟ ಆಗುತ್ತೆ. ಅವರಾಗೆ ಎಲ್ಲಿ ತನಕ
ಅಧಿಕಾರವನ್ನ ಬಿಟ್ಟು ಕೊಡುದಿಲ್ಲ, ಅಲ್ಲಿ ತನಕ ಸಿದ್ದರಾಮಯ್ಯ ಅವರಾಗಿ ಇಲ್ಲಿ ಮುಂದುವರಿತಾರೆ ಅಂತ ಹೇಳಿ ಇಲ್ಲಿ ಸ್ಫೋಟಕವಾದ ಭವಿಷ್ಯ ಸಹ ನುಡಿದಿರುವಂತದ್ದು. ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟು ಕೊಟ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಸಿಗುತ್ತೆ. ಅವರು ಒಂದು ವೇಳೆ ಎಲ್ಲರೂ ಕುರ್ಚಿಯನ್ನ ಕಿಸಿದುಕೊಳ್ಳಲು ಹೋದ್ರೆ ಅದು ಸಹ ಇನ್ನೂ ಕಡೆ ಅವರಿಗೆ ಕುರ್ಚಿ ಸಿಗಲ್ಲ ಅಂತ ಹೇಳಿ ಇಲ್ಲಿ ಭವಿಷ್ಯವನ್ನು ಸಹ ನುಡಿದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಂದ್ರೆ 14ರ ನಂತರ ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯ ಹೇಳ್ಬಹುದು ಅಂತ ಇಲ್ಲಿ ಸಹ ಸಾಕಷ್ಟು ರೀತಿಯಲ್ಲಿ ಸಹ ಹೇಳಿರುವಂತದ್ದು. 80% ರಷ್ಟು ಜಗತ್ತಿಗೆ ಮುಳುಗಿ ಹೋಗುವ ಲಕ್ಷಣ ಇದೆ, ಯುಗಾದಿ ಅದನ್ನೇ ಹೇಳುವೆ ಎಂದು ಈ ಸಂದರ್ಭದಲ್ಲಿ ಸಹ ಇರುವಂತದ್ದು. ಹಾಲು ಮತ ಸಮಾಜದವರ ಹತ್ತಿರ ಅಧಿಕಾರ ಬಿಡಿಸಿಕೊಳ್ಳುವುದು ಕಷ್ಟ ಆಗುತ್ತೆ ಅಂತ ಸಹ ಇಲ್ಲಿ ಹೇಳಿರುವಂತದ್ದು. ಅರಸನ ಭಂಡಾರ ಅಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಏನು ಬಜೆಟ್ ಅನ್ನು ಘೋಷಣೆ ಮಾಡ್ತಾರೆ, ಅವರು ಸಹ ಹಾಲು ಮತಕ್ಕೆ ಸೇರಿದಿರೋದ್ರಿಂದ ಭಂಡಾರದ ಬಜೆಟ್ ಮುಗಿದ ಮೇಲೆ ಅವರಾಗಿ ಬಿಟ್ಟುಕೊಡುವಂತ ಸಾಧ್ಯತೆಗಳು ಸಹ ಇರುವಂತದ್ದು. ಈ ಒಂದು ಭವಿಷ್ಯ ನುಡಿಯೋದ್ರ ಮುಖಾಂತರ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ಯಾವುದೇ ರೀತಿ ಸದ್ಯಕ್ಕೆ ಸಿಎಂ ಆಗುವಂತ ಲಕ್ಷಣಗಳು ಇಲ್ಲ ಅಂತ ಹೇಳಿ ಇಲ್ಲಿ ಕೋಡಿಮಠದ ಸ್ವಾಮೀಜಿ ಅವರು ಸಹ ಇಲ್ಲಿ ಭವಿಷ್ಯ ನುಡಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನಿ ಮೋದಿ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯದ ಜೊತೆಗೆ ಕೇಂದ್ರದ ಭವಿಷ್ಯವನ್ನ ಹೇಳಿದ್ದಾರೆ ಕೋಡಿಶ್ರೀ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿದೆ, ಅದು ಮುಂದಿನ ವರ್ಷ ಇನ್ನಷ್ಟು ಹೆಚ್ಚಾಗುತ್ತೆ. 2025ಕ್ಕಿಂತ 26ರಲ್ಲಿ ಹೆಚ್ಚು ಕಷ್ಟ ಇದೆ. ಪ್ರಧಾನಿ ಮುಂದೈತೆ ಮಹಾ ಸವಾಲು ಎನ್ನುವಂತಹ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಕೇಂದ್ರದಲ್ಲೂ ಕೂಡ ಕಷ್ಟವಾಗುತ್ತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಈಗ ರಾಜ್ಯದ ಭವಿಷ್ಯವನ್ನ ನುಡಿದಿದ್ದಲ್ಲದೆ ಕೇಂದ್ರದ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಕಾರ್ಮೋಡ ಕವಿದಿತ್ತು ಅಂತ ಹೇಳಿ ಇಡೀ ದೇಶದ ನೋಡೋದಾರ, ಯಾಕಂದ್ರೆ ಇಡೀ ದೇಶದ್ದೇ ನೋಡೋದಾರ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿ ಹೇಳಿಕೆ ಬಂದೆ. ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿ ಹೇಳಿಕೆ ಬಂದೆ. ಇಡೀ ದೇಶದ ನೋಡೋದಾರ, ಯಾಕಂದ್ರೆ ಇಡೀ ದೇಶದ್ದೇ ನೋಡೋದಾರ ರಾಜಕೀಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅಂತ ಹೇಳಿ ಹೇಳಿಕೆ ಬಂದೆ. ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅರಸನ ಅರಮನೆಗೆ ಕಾರ್ಮೋಡ ಪ್ರಧಾನಿ ಮೋದಿ ಬಗ್ಗೆ ಕೂಡ ಕೋಡಿಶ್ರೀ ಅವರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಕೇವಲ ರಾಜ್ಯದ ಬಗ್ಗೆ ಮಾತ್ರ ಅಲ್ಲದೆ ಕೇಂದ್ರದ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ. ಇಲ್ಲ 2025ಕ್ಕಿಂತ 26ರಲ್ಲಿ ಹೆಚ್ಚು ಕಷ್ಟ ಆಗುತ್ತೆ ಎನ್ನುವಂತಹ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಮುಂದಿದೆ ಮಹಾ ಸವಾಲು ಅನ್ನೋದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲೂ ಕೂಡ ಕಷ್ಟವಾಗುತ್ತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅರಸನ ಮನೆಗೆ ಕಾರ್ಮೋಡ ಕವಿದಿದೆ. ರಾಜ್ಯದ ಜೊತೆಗೆ ಕೇಂದ್ರದ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ ಕೋಡಿಶ್ರೀ ಅವರು. ಪ್ರಧಾನಿ ಮೋದಿಯ ಬಗ್ಗೆ ಕೋಡಿಶ್ರೀ ಸ್ಫೋಟಕ ಭವಿಷ್ಯವನ್ನು ಹೇಳಿದ್ದಾರೆ. ಹಾಗಾದ್ರೆ ಏನೆಲ್ಲ ಕಷ್ಟಗಳು ಆಗ್ಬಹುದು? ಹಾಗಾದ್ರೆ ಪ್ರಧಾನಿ ಮೋದಿಯ ಮುಂದಿರುವಂತಹ ಸವಾಲುಗಳು ಯಾವ್ಯಾವು? 2025ಕ್ಕಿಂತ 26ರಲ್ಲಿ ಏನೆಲ್ಲೂ ಕಷ್ಟಗಳು ಸಾಲು ಸಾಲಾಗಿ ಬರುತ್ತೆ, ಕೇಂದ್ರದಲ್ಲೂ ಕೂಡ ಕಷ್ಟವಾಗುತ್ತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ರಾಜ್ಯದಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲ ಸಿಎಂ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ.ಕೆ. ಅವರಿಗೆ ಸಿಎಂ ಪಟ್ಟ ಸಿಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲೂ ಕೂಡ 2025ಕ್ಕಿಂತ 26ರಲ್ಲಿ ಹೆಚ್ಚು ಕಷ್ಟವಾಗುತ್ತೆ, ಸಾಲು ಸಾಲು ಕಷ್ಟಗಳು ಬರುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮುಂದೆ ಮಹಾ ಸವಾಲುಗಳು ಕಾದಿದೆ, ಎಲ್ಲದಕ್ಕೂ ಕೂಡ ರೆಡಿಯಾಗಿರಬೇಕು, ಕೇಂದ್ರದಲ್ಲೂ ಕೂಡ ಕಷ್ಟವಾಗುತ್ತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿರುವಂಥದ್ದು. ರಾಜ್ಯದ ಜೊತೆಗೆ ಕೇಂದ್ರದ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು. ಹಾಗಾದ್ರೆ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ ಅಂತ ಹೇಳಿ 2026ರಲ್ಲಿ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಬಹುದು, ಎಷ್ಟು ಕಷ್ಟಗಳು ಬರುತ್ತೆ? ನಿಜವಾಗ್ಲೂ ಸಿಎಂ ಸಿದ್ದರಾಮಯ್ಯವರು ಬಿಟ್ಕೊಟ್ರೆ ಮಾತ್ರ ಡಿ.ಕೆ. ಅವರಿಗೆ ಪಟ್ಟ ಸಿಗುತ್ತಾ? ಕೇಂದ್ರದಲ್ಲೂ ಕೂಡ ಏನು ಕಷ್ಟಗಳು ಬರ್ಬೋದು? ಪ್ರಧಾನಿ ಮೋದಿಯ ಮುಂದಿರುವಂತಹ ಸವಾಲುಗಳು ಯಾವುದು ಅಂತ ಹೇಳಿ 2026ರಲ್ಲಿ ಕಾದು ನೋಡಬೇಕಿದೆ.